ಹೌದು ಚಿಕ್ಕಮ್ಮ, ಇಲ್ಲೇ ಇದ್ಬಿಡಿ ನೀವು. ಆಕ್ಚುಲಿ ಇದೇ ವಿಚಾರ ಮಾತಾಡೋಕೆ ನನ್ನ ಭಾವ ನಿನ್ನೆ ರೆಸಾರ್ಟ್ಗೆ ಕರೆಸಿದ್ರು. ಮನೆಗೆ ಬಂದ್ಬಿಡಿ ಅಂದ್ರು. ಆಮೇಲೆ ನನ್ಗ್ಯಾಕೋ ಒಂಥರ ಫೀಲ್ ಆಯ್ತು. ಮೊದ್ಲಾದ್ರೆ ನಮ್ಮಕ್ಕ ಇದ್ಲು. ಅಕ್ಕ ಭಾವ ಅನ್ನೋ ಸಲಿಗೆ ಇತ್ತು. ಆದ್ರೆ ಈಗ ಭಾವಂಗೆ ಇನ್ನೊಂದು ಸಂಸಾರ ಇದೆ. ಇಲ್ಲಿಗೆ ಬಂದು ಹೇಗಿರೋದು ಅಂತ ನನಗೆ ಮುಜುಗರ ಆಯ್ತು. ಅಕ್ಕ, ನೀವು ಸಂಕೋಚ ಪಟ್ಕೋಬೇಡಿ. ನೋಡಿ, ನನ್ನು ನಿಮ್ಮ ತಂಗಿ ಅನ್ಕೊಳ್ಳಿ. ಇಲ್ಲೇ ನಮ್ಮ ಜೊತೆಲೇ ಇದ್ಬಿಡಿ. ಆದ್ರೂ ಎಷ್ಟು ದಿನ ಅಂತ ಬೇರೆಯವ್ರ ಮನೇಲಿ ಇರಕ್ಕಾಗತ್ತೆ ಹೇಳಿ? ಎಷ್ಟು ದಿನ ಯಾಕೆ, ಇಲ್ಲೇ ನಮ್ಮ ಜೊತೆಲೇ ಇದ್ಬಿಡಿಯಲ್ಲ. ದೇವಕಿ, ನೀನ್ ಎಷ್ಟು ಒಳ್ಳೆವಳು ಅಂತ ಭಾವ ನನಗೆ ಹೇಳಿದ್ರು. ಆದ್ರೂ ನಾನೇ ಬರಲ್ಲ ಅಂತ ಹೇಳಿದ್ದೆ. ರಾತ್ರಿಯೆಲ್ಲ ಕೂತು ನಾವ್ ಯೋಚನೆ ಮಾಡಿದ್ವಿ. ನಮಗ್ ಬೇರೆ ದಾರಿ ಏನೂ ಕಾಣ್ಲಿಲ್ಲ. ಭಾವನ್ ಬಿಟ್ಟು ನಮಗ್ ಬೇರೆ ಯಾರಿದ್ದಾರೆ ಹೇಳಿ? ಅದಕ್ಕೆ ಗಂಡನು ಕರ್ಕೊಂಡು ಲಗೇಜ್ ಸಮೇತ ಬಂದ್ಬಿಟ್ವಿ. ನೀವೆಲ್ಲ ಏನು ಅಂದ್ಕೋತಿರೋ ಅಂತ ತುಂಬಾ ಸಂಕೋಚ ಇತ್ತು. ಆದ್ರೆ ನಿಮ್ಗಳ ಜೊತೆಲ್ಲ ಮಾತಾಡಿದ್ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ನೀವು ತಲೆನೇ ಕೆಡಿಸ್ಕೋಬೇಡಿ. ಆರಾಮಾಗಿ ನಿಮ್ಮನೆ ಅಂತ ಇಲ್ಲೇ ಇರಿ, ಅಲ್ವೇನ್ರಿ? ವಾಸುಕಿ, ನಾನು ಹೇಳಿದ್ದು ಇದೇ ಮನೇಲಿ ಇರುವಂತಲ್ಲ, ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ. ಏನ್ರಿ ನೀವು, ಬೇರೆ ಮನೆ ಮಾಡಕ್ಕೆ ಅವ್ರೇನ್ ಬೇರೆಯವ್ರ? ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಅವ್ರಿಗೆ? ಇಲ್ಲೇ ಇರ್ಲಿ ಬಿಡಿ. ಅಯ್ಯೋ, ಕಂಡವ್ರ ಮನೇಲಿ ಎಷ್ಟು ದಿನ ಅಂತ ಇರಕ್ಕಾಗುತ್ತೆ ದೇವ್ಕಿ? ಹತ್ರ ಇದ್ದಷ್ಟು ಪ್ರೀತಿ ಕಡಿಮೆ ಆಗುತ್ತೆ. ಇಂಥವ್ರನ್ನ ದೂರನೇ ಇರಿಸ್ಬೇಕು, ಆಗ್ಲೇ ಪ್ರೀತಿ ಉಳಿಯೋದು. ಚಂದ್ರು, ನೋಡಿ, ನಾನು ಹೇಳ್ದ ಹಾಗೆ ಆಯ್ತು. ನಮ್ಮನೇಲಿ ಉಪವಾಸ ಇದ್ರೂ ಚಿಂತೆ ಇಲ್ಲ, ಇನ್ನೊಬ್ರು ಮನೆಗೆ ಹೋಗಿರೋದು ಬೇಡ ಅಂತ ನಾ ಹೇಳ್ದೆ. ಆದ್ರೆ ನೀವು
ಬಾವ ಅಂತವ್ರಲ್ಲ ಅಂತ ನನಗ್ ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರಿ. ಈಗ ನೋಡಿ ಎಂತೆಂಥ ಮಾತ್ ಕೇಳ್ಬೇಕಾಯ್ತು. ರೀ ಇಲ್ಲೇ ಇರಿ ಅಂತ ಹೇಳ್ರಿ. ಹೇಳ್ರಿ, ಹೇಳಿ, ಹೊರಟೋಗ್ತಾರೆ ಹೇಳಿ. ಚಂದ್ರು, ಬನ್ನಿ ನಾವು ಹೊರಡೋಣ. ಅತ್ತೆಯವ್ರು ಹೇಳ್ದ ಹಾಗೆ ಸಂಬಂಧಿಕರು ದೂರದಲ್ಲಿದ್ರೇನೆ ಒಳ್ಳೇದು. ಹತ್ರದಲ್ಲಿದ್ರೆ ಪ್ರೀತಿ ಕಮ್ಮಿ ಆಗೋಗುತ್ತೆ. ಬನ್ನಿ. ಚಿಕ್ಕಮ್ಮ, ದೇವಕಿ, ನಾವು ಬರ್ತೀವಮ್ಮ. ಅಮ್ಮ ಏನಾದ್ರೂ ಮಾಡಿ ನಿಲ್ಸಿಮ್ಮ. ಅಕ್ಕ ಬಿಡಿ ಇದನ್ನ. ನೀವೆಲ್ಲೂ ಹೋಗ್ತಿಲ್ಲ. ನೀವು ನಮ್ಮನೇಲಿ ನಮ್ಮನೆಯವ್ರ ಥರ ಇರ್ತೀರ. ಎಲ್ಲೂ ಹೋಗ್ಬಾರ್ದು ನೀವು. ಬೇಡ ದೇವ್ಕಿ, ಅಕ್ಕ ನಮ್ಮವಳಾದ್ರೂ ಭಾವ ನಮ್ಮವ್ರಲ್ಲ ಅನ್ನೋ ಮಾತೇ ಇದೆ. ನಾವೇನೋ ನಮ್ಮ ಕಥೆ ಏನೋ ನಾವು ನೋಡ್ಕೊಳ್ತೀವಿ. ನೀ ಸುಮ್ಮನೆ ಇರು. ಇಲ್ಲ ಅಕ್ಕ, ಕೌಸಲ್ಯ ಅಕ್ಕ ಇದ್ದಿದ್ರೆ ನಿಮ್ಮನ್ ಹೋಗಕ್ ಬಿಡ್ತಿದ್ರಾ? ಈಗ ನಾನ್ ನಿಮ್ಮನ್ ಹೋಗಕ್ ಬಿಟ್ರೆ ಅವ್ರು ನನ್ನನ್ ಮೆಚ್ತಾರ. ನೀವ್ ಎಲ್ಲೂ ಹೋಗ್ಕೂಡ್ದು ಅಕ್ಕ, ಇಲ್ಲೇ ಇರ್ಬೇಕು. ಹಾ, ದೇವ್ಕಿ, ಹೋಗಿ ನೀವಿಬ್ರು ಹೋಗಿ ಫ್ರೆಶ್ ಆಗಿ ಬನ್ನಿ. ಬೇಗ ಬೇಗ ತಿಂಡಿ ಮಾಡ್ತೀನಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂದ್ರೆ ಆಯ್ತು. ಪ್ರಾರ್ಥನಾ, ಹೋಗಿ ರೂಮ್ ತೋರಿಸು. ಹೋಗು. ಹೋಗಿ ಅಕ್ಕ, ಹೋಗಿ ಬಾಬಾ. ಬನ್ನಿ ಚಿಕ್ಕಮ್ಮ, ಬನ್ನಿ. ಥೂ, ನನ್ನ ಜನ್ಮಕ್ಕೆ ಎಲ್ಲಾರ್ಗೂ ವೇಟ್ ಮಾಡದೇ ಆಗೋಯ್ತು. ನಮ್ಮ ಮನೆಯವ್ರು ಬಿಟ್ರೆ ನನಗೋಸ್ಕರ ವೇಟ್ ಮಾಡೋರು ಇನ್ಯಾರೂ ಇಲ್ಲ ಅನ್ಸುತ್ತೆ. ಒಂದು ಹುಡುಗಿನ ಬೀಳಿಸ್ಕೊಳ್ಳೋಕೆ ಇನ್ನೊಂದು ಹುಡುಗಿ ಕೈಕಾಲು ಹಿಡಿಬೇಕು. ಇವಳು ಕೊಟ್ಟಿರೋ ಐಡಿಯಾ ತೊಗೊಂಡೋಗಿ ಮತ್ತೆ ಅವಳು ಕೈಕಾಲು ಹಿಡಿಬೇಕು. ಅಪ್ಪ ದೇವ್ರೆ, ನನ್ನ ಹಣೆ ಬರಾನ ಯಾವ ಪೆನ್ನಲ್ಲಿ ಅಂತ ಬರ್ದಿದ್ಯಪ್ಪ. ತಿದ್ದಕ್ಕೂ ಆಗ್ತಾ ಇಲ್ಲ, ತೀಡಕ್ಕೂ ಆಗ್ತಾ ಇಲ್ಲ. ಹಲೋ, ಏನ್ ಆಕಾಶ ನೋಡ್ತಿದ್ದೀರಾ?
ಆಕಾಶದಿಂದ ಉದುರ್ತೀಯ ಏನೋ ಅಂತ ನಿನ್ಗೆ ಕಾಯ್ತಾ ಇದ್ದೆ. ಸದ್ಯ ಬಂದ್ಯಲ್ಲಮ್ಮ, ತುಂಬಾ ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ ನನಗೆ ತುಂಬಾ ಹಶ್ವಾಗ್ತಿದೆ. ನೀವೇನು ಆರ್ಡರ್ ಮಾಡಿಲ್ಲ ಅಂದ್ರೆ ಬೇಗ ಆರ್ಡರ್ ಮಾಡ್ಬಿಡ್ತೀರಾ? ನಾನು ಫ್ರೆಂಡ್ ಬರ್ಡೇ ಅಂತ ನೆನ್ನೆ ಮನೆಯಿಂದ ಹೊರಟೋಳು, ಇನ್ನೂ ವಾಪಸ್ ಮನೆಗೆ ಹೋಗಿಲ್ಲ. ಇವಾಗ ಹೋಗೋಣ ಅಂದ್ರೆ ಮಧ್ಯದಲ್ಲಿ ನಿಮ್ ಕಾಟ ಬೇರೆ. ಮನೆಗೆ ಹೋದ್ಮೇಲೆ ಅದೇನೇನ್ ಗ್ರಾಚಾರ ಕಾದಿದ್ಯೋ ಏನೋ. ನೋಡಿ ನಿಮ್ಮಿಂದ ನಾನು ಏನೇನ್ ಅನುಭವಿಸ್ಬೇಕು ಅಂತ. ಹಲೋ ಸ್ಟಾಪ್. ಬಿಟ್ರೆ ಬ್ರೇಕ್ ಇಲ್ಲರ ಗಾಡಿ ತರ ಓಡ್ತಾನೆ ಇದಿರಲ್ಲ. ನೀನ್ ಬರ್ತೀಯಾ ಅಂತ ಗೊತ್ತಿದ್ದು ಎಲ್ಲ ಆರ್ಡರ್ ಮಾಡಿಟ್ಟಿದ್ದೀನಿ. ಇನ್ನೇನು ಬಂದ್ಬಿಡುತ್ತೆ. ಒಂದ್ ನಿಮಿಷ ವೇಟರ್. ಥ್ಯಾಂಕ್ ಯು. ಇದನ್ನೆಲ್ಲ ಗುಡ್. ಆದ್ರೆ ನನ್ನ ಹತ್ರ ತುಂಬಾ ಕಮ್ಮಿ ಟೈಮ್ ಇದೆ. ನಾನು ಇದನ್ನೆಲ್ಲ ತಿನ್ ಮುಗ್ಸೋವರೆಗೂ ನಿಮಗ್ ಟೈಮ್ ಕೊಡ್ತೀನಿ. ಅದ್ ಏನೇನ್ ಹೇಳ್ಬೇಕೋ ಹೇಳಿ ಮುಗಿಸ್ಬಿಡಿ ನೀವು. ಯಾಕಂದ್ರೆ ನಾನು ಇದನ್ನೆಲ್ಲ ತಿನ್ ಮುಗ್ಸದ್ಮೇಲೆ ರೈಟ್ ಹೇಳ್ತಿರ್ತೀನಿ. ಅಯ್ಯೋ, ಬರ್ತಿದ್ದಂಗೆ ಬಾಂಬ್ ಆಗ್ತಿದ್ದೀರಲ್ರಿ. ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಕೊಡ್ರಿ ಪ್ಲೀಸ್. ಆ ಟೈಮೇ ನನ್ನ ಹತ್ರ ಇಲ್ಲ ಅಂತ ಹೇಳ್ತಿರೋದು. ಈಗೇನು ಹೇಳ್ತೀರಾ ಅಥವಾ ಎದ್ದು ಹೋಗ್ಲಾ? ಇಲ್ಲ ಹೇಳ್ತೀನಿ. ಅದು ಹೆಂಗಪ್ಪ ಹೇಳದ್ ಇವಳಿಗೆ? ಹಲೋ ಗೇರಲ್ಲೇ ಆಫ್ ಆಗಿರೋ ಗಾಡಿ ತರ ಸುಮ್ನೆ ಜರ್ಕ್ ಹೊಡಿಬೇಡಿ. ಅದೇನ್ ಹೇಳ್ಬೇಕೋ ಬೇಗ ಹೇಳಿ. ಅದು ನನ್ಗೆ ನಿಮ್ ಹೆಲ್ಪ್ ಬೇಕು. ತಾವ್ ಅದಕ್ಕೆ ಕರ್ದಿರೋದು ಅಂತ ಗೊತ್ತು. ವಿಷಯಕ್ ಬನ್ನಿ. ಬರ್ತೀನಿ, ಬಟ್ ಅದಕ್ಕೂ ಮೊದಲು ನೀವು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಮಾತು ಕೊಡಿ. ಏ ಚಿಂಪಾಂಜಿ, ನಾನ್ ಸುಮ್ನೆ ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ಸುಮ್ನೆ ಯಾರನ್ನು ಮೀಟ್ ಅಂತೂ ಮೊದ್ಲೇ ಮಾಡಲ್ಲ. ಅಂಥದ್ರಲ್ಲಿ ನಾನು ಇಲ್ಲಿವರೆಗೂ ನಿಮ್ ವಿಷಯ ಕೇಳಕ್ ಬಂದಿದ್ದೀನಿ ಅಂದ್ರೆ ನಾನ್ ಖಂಡಿತ ನಿಮಗ್ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಅರ್ಥ. ಅದ್ ಏನ್ ಹೇಳ್ಬೇಕೋ ಬೇಗ ಹೇಳ್ ಸಾಯ್ರಿ. ಪ್ರಾಮಿಸ್ ಹೆಲ್ಪ್ ಮಾಡ್ತೀರಾ ತಾನೆ? ಪ್ರಾಮಿಸ್, ಸರಿನಾ? ಚಿಕ್ಕಮ್ಮ, ಇದೇ ನಿಮ್ ರೂಮು. ವಾವ್, ವೆರಿ ನೈಸ್. ಇನ್ಮೇಲೆ ನಿಮಗೆ ಏನೇ ಬೇಕಾದ್ರೂ ನನ್ನ ಕೇಳಿ. ಶೋರ್ ಕಂದ. ನಿನ್ನ ನೋಡ್ತಾ ಇದ್ರೆ ಅಚ್ಚು ಅಕ್ಕನ ನೋಡ್ದಂಗ ಅನ್ಸುತ್ತೆ. ನನಗೂ ಅಷ್ಟೇ ಚಿಕ್ಕಮ್ಮ. ನಿಮ್ಮನ್ನ ನೋಡ್ತಿದ್ರೆ ನನ್ನ ಅಮ್ಮನ್ನೇ ನೋಡ್ದಷ್ಟು ಖುಷಿ ಆಗತ್ತೆ. ಚಂದ್ರು ನಮ್ಮಕ್ಕನ ಮಗಳು. ನಮ್ಮಕ್ಕ ನನಗೆ ಅಂತ ಬಿಟ್ಟು ಹೋಗಿದ್ದ ಆಸ್ತಿ ಇವಳು. ನಮ್ಮಕ್ಕ ಇವತ್ತು ಬದುಕಿರ್ಬೇಕಿತ್ತು. ಅಳಬೇಡಿ ಚಿಕ್ಕಮ್ಮ, ನೀವತ್ರ ನನಗೂ ಅಳು ಬರುತ್ತೆ. ಆಕ್ಚುಲಿ ಅಮ್ಮ ಬಿಟ್ಟು ಹೋಗಿರೋ ಆಸ್ತಿ ನಾನಲ್ಲ, ನೀವು. ಇಷ್ಟು ದಿನ ಅಮ್ಮನ್ ನೋಡ್ಬೇಕು ಅಂತ ಕೊರಗದೆ ಇರೋ ದಿನಗಳೇ ಇಲ್ಲ. ಇನ್ಮೇಲೆ ಆ ಕೊರಗೆ ಇಲ್ಲ. ನಮ್ಮಮ್ಮ ಬಂದ್ಬಿಟ್ರು. ಮಗಳೇ, ಕಂದ, ಅಮ್ಮ, ಈ ಜೀವ ನಿಂತಿದೆ, ಉಸಿರಾಟ ಸಾಗಿದೆ, ಕಾರಣವನ ನಿನಗೆ ಹೇಗೆ ಹೇಳಲೇ?
ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಫ್ರೆಶ್ ಆಗಿ ಬನ್ನಿ, ತಿಂಡಿ ಮಾಡೋರಂತೆ. ಆಯ್ತಮ್ಮ. ವಾಸು, ಪಾಪದ ಹುಡುಗಿ ಕಣೆ ಅವಳು. ಅವಳ ಎಮೋಷನ್ಸ್ ಜೊತೆ ಆಟ ಆಡೋದು ಸರಿ ಅಲ್ಲ. ಆ ಪಾಪನೇ ನನ್ನ ಅಸ್ತ್ರ. ಆನಂದ, ಈ ನಿನ್ನ ನಿರ್ಧಾರ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ ಕಣೋ. ವಾಸುಕಿ ಅನ್ನೋ ಮುಳ್ಳನ್ನ ಮನೆಗೆ ಸೇರಿಸ್ಕೊಂಡಿದೀಯ. ನಾಳೆ ಆ ಮುಳ್ಳು ಮನೆಯವರಿಗೆಲ್ಲ ಚುಚ್ಚೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅಮ್ಮ, ವಾಸುಕಿ ಬುದ್ಧಿ ಗೊತ್ತಿದ್ದು ನಾನು ಅವಳನ್ನ ಮನೆಗೆ ಇನ್ವೈಟ್ ಮಾಡ್ತೀನ? ಅವಳಾಗೋಳೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ನಿನ್ನೆ ಅವಳು ಬರ್ತೀನಿ ಅಂತ ಹೇಳಿದಾಗಲೂ ನಾನು ಬರಬೇಡ ಅಂತ ಹೇಳಿ ಬಂದಿದ್ದೀನಿ. ಈಗ ನೋಡಿದರೆ ಛೇ. ನೋಡು, ಅವಳಿಗೆ ಬೇರೆ ಮನೆ ಮಾಡ್ತೀಯೋ, ಬೇರೆ ಊರಿಗೆ ಕಳಿಸ್ತೀಯೋ, ಅಥವಾ ದೇಶಾಂತರನೇ ಕಳಿಸ್ತೀಯೋ ಅದ್ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಈ ಮನೇಲಿ ಇರಬಾರ್ದು ಅಷ್ಟೇ ಅಲ್ವೋ? ಲಾಸ್ಟ್ ಟೈಮು ಅವಳು ಮಾಡಿದ ಅವಾಂತರಕ್ಕೆ ನಾವೆಲ್ಲ ಎಷ್ಟು ನೋವು ಅನುಭವಿಸಿದೀವಿ, ಅದೆಲ್ಲ ನೆನಪಿದೆ ತಾನೇ ನಿನಗೆ? ಅದನ್ನು ಮರೆತು ಬಿಟ್ಟು ನೆಮ್ಮದಿಯಾಗಿದ್ದೆ ಅಮ್ಮ. ಈಗ ಆ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಇಲ್ಲಿ ಬಂದು ಒಕ್ಕರಿಸಿದ್ದಾಳೆ. ಈ ದೇವಕಿ ಬೇರೆ, ಅವಳು ಹೇಳೋದನ್ನೆಲ್ಲ ನಂಬ್ತಿದ್ದಾಳೆ. ಪಾಪ, ಅವಳಿಗೇನೋ ಗೊತ್ತಾಗುತ್ತೆ, ಅವಳಿಗೇನೋ ತಿಳಿಯುತ್ತೆ. ಅದನ್ನೆಲ್ಲ ನೀನ್ ಅವಳಿಗೆ ತಿಳಿಸ್ ಹೇಳ್ಬೇಕು. ಒಟ್ನಲ್ಲಿ ವಾಸುಕಿ ಈ ಮನೇಲಿ ಇರಬಾರ್ದು ಅಷ್ಟೇ. ಏನಿವತ್ತು ನನ್ ಮಗಳು ತುಂಬಾ ಖುಷಿಯಾಗಿದ್ದಾಳಲ್ಲ? ಖುಷಿನಾ? ಆಕಾಶದಲ್ಲಿ ತೇಲಾಡ್ತಿದ್ದೀನೇನೋ ಅನ್ನಿಸ್ತಿದೆ. ಅಮ್ಮ, ನಿಂಗೊಂದ್ ವಿಷಯ ಗೊತ್ತಾ? ನೆನ್ನೆ ರಾತ್ರಿ ತಾನೇ ನಾನು ಅಜ್ಜಿ ಅಮ್ಮನ್ ಬಗ್ಗೆ ಮಾತಾಡ್ತಿದ್ವಿ. ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ, ಅಮ್ಮ ಹೇಗಿದ್ರು, ಅಮ್ಮ ಎಲ್ರೂ ಹೇಗ್ ನೋಡ್ಕೋತಿದ್ರು, ಇನ್ನು ಏನೇನೋ. ಆದ್ರೆ ಈಗ ಅಮ್ಮನೇ ಮನೆಗ್ ಬಂದ್ ಹಾಗಿದೆ. ನನಗಾಗ್ತಿರೋ ಸಂತೋಷನ ತಡ್ಕೊಳಕ್ಕೆ ಆಗ್ತಿಲ್ಲ. ನೀವೇ ನೋಡಿದ್ರಲ್ಲ, ಒಂಚೂರು ವ್ಯತ್ಯಾಸನೇ ಇಲ್ಲ. ಅಮ್ಮನೇ ಅವರು, ಅವರೇ ಅಮ್ಮ. ಹೌದು ಪುಟ್ಟ, ಅಕ್ಕನೇ ಮನೆಗ್ ಬಂದಿದಾರೇನೋ ಅನ್ಸ್ತಾ ಇದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇನ್ನು ನಿನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನಿನ್ ಜೀವನದಲ್ಲಿ ನೀನು ಎರಡನ್ನ ಕಳ್ಕೊಂಡಿದ್ಯಾ. ಒಂದು ಅಮ್ಮನ ಪ್ರೀತಿ, ಇನ್ನೊಂದು ಅಪ್ಪನ ಪ್ರೀತಿ. ಅಮ್ಮನ ಪ್ರೀತಿ ನಿನಗೆ ಸಿಕ್ತು, ಆದಷ್ಟು ಬೇಗ ಆ ಇನ್ನೊಂದು ಪ್ರೀತಿನೂ ನಿನಗೆ ಸಿಕ್ಕೇ ಸಿಗುತ್ತೆ. ಇನ್ಮೇಲೆ ನಮ್ಮ ಮನೇಲಿ ಎಲ್ಲಾನು ಶುಭ ಸೂಚನೆಗಳೇ.